ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಕಡಲೆ ಹಿಟ್ಟಿನ ಬೋಂಡ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಬೋಂಡ ಕ್ರಿಸ್ಪಿಯಾಗಿ ಯಾವ ಥರ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ಇವಾಗ ಇದು ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲದಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಇವಾಗ ಮಾಡೋದು ಹೇಗೆ ಅಂತ ನಾವು ನೋಡ್ಕೊಳ್ಳೋಣ. ಬೌಲ್ಗೆ ನಾನು ಇವಾಗ 1 ಕಪ್ ಕಡಲೆ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 10 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡು ಹಾಕಿದಾಗ ನಮಗೆ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ತೆಳ್ಳಗೆ ಅಕ್ಕಿ ರೊಟ್ಟಿಗೆ ನಾವು ಯಾವ ಥರ ಕಲಿಸ್ಕೊಳ್ತೀವೋ ಆ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಬಾಣಲಿ ತೊಗೊಂಡು ಇವಾಗ ನಾನು ಅದಕ್ಕೆ ಅರ್ಧ kg ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕಾ ಹಾಕ್ಕೊಳ್ಳಿ. ಬಾಣಲಿ ಚೆನ್ನಾಗಿ ಸ್ವಲ್ಪ ಅಗಲವಾಗಿರೋ ಬಾಣಲಿಗೆ ಒಂದು ಸ್ವಲ್ಪ ಧಾರಾಳವಾಗಿ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ನೀರು ಹಾಕಿದಾಗ ಸ್ವಲ್ಪ ಚೂರು ಅಂದರೆ ಸಾಕು, ಆ ಥರ ಇದ್ದರೆ ಸಾಕು. ನೋಡಿ, ಬೋಂಡ ನಿಧಾನಕ್ಕೆ ಮೇಲಕ್ಕೆ ಎದ್ದೇಳಬೇಕಾಗುತ್ತೆ. ಮೇಲಕ್ಕೆ ಬಂದರೆ ಸಾಕಾಗುತ್ತೆ. ತುಂಬ ಎಣ್ಣೆ ಕಾಯಿಸಬಾರ್ದು. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಮತ್ತು ನೋಡಿ, ಇವಾಗ ಬೋಂಡ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಬೋದು. ನೋಡಿ, ಇವಾಗ ಯಾರಾದರೂ ನೆಂಟರು ಬಂದರೆ ಅರ್ಜೆಂಟ್ಗೆ ನಾವು ಮಾಡ್ಕೋಬೋದು. ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸಿಗೆ ಮಾಡ್ಬೋದು. ಮತ್ತು ಚಿತ್ರಾನ್ನ, ಉಪ್ಪಿಟ್ಟು ಏನಾದರೂ ಮಾಡಿದಾಗ ನಮಗೆ ಇಡ್ಲಿ ಏನಾದರೂ ಮಾಡಿದಾಗ ನಮಗೆ ಸೈಡಿಗೆ ಮಾಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತಿರುಗಿಸ್ತಾ ಇರಬೇಕು. ಈ ಥರ ಬಿಟ್ಟು ತಿರುಗಿಸ್ತಾ ಇದ್ದರೆ ಬೋಂಡ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇಲ್ಲಾಂತಂದರೆ ನಮ್ಗೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯೋದಿಲ್ಲ. ಜೋರಾಗಿ ಫ್ಲೇಮ್ ಇಟ್ಟರೆ ಮೇಲೆ ಕಲರ್ ಆಗುತ್ತೆ, ಒಳಗಡೆ ಬೋಂಡ ಬೇಯೋದಿಲ್ಲ, ಹಸಿಟ್ಟು ಹಂಗಂಗೆ ಇರುತ್ತೆ. ಮತ್ತು ಇದು ತಣ್ಣಗಾದ್ರೂ ಮತ್ತು ಇದು ಕ್ರಿಸ್ಪಿಯಾಗೇ ಇರುತ್ತೆ. ಬೋಂಡ ಬರೀ ಕಡಲೆ ಹಿಟ್ಟಲ್ಲಿ ಹಾಕಿ ನಾವು ಮಾಡಿದಾಗ ಬೋಂಡ ಮೆತ್ತಗಾಗ್ಬಿಡುತ್ತೆ, ತಿನ್ನೋದಕ್ಕೆ ಒಂಥರ ಗಂಟ್ಲಿಗೆ ಹಿಡ್ಕೊಂಡಂಗೆ ಆಗುತ್ತೆ. ಇದು ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ತಣ್ಣಗಾದರೂ ಬೋಂಡ ಯಾವ ಥರ ಇರುತ್ತೋ ಮಾಡಿದಾಗ ಅದೇ ಥರ ಇರುತ್ತೆ. ಇವಾಗ ನೋಡಿ, ಬೋಂಡ ರೆಡಿಯಾಗಿದೆ. ನೀವು ನೋಡಿ ಬೋಂಡ ಹೇಗೆ ಬರುತ್ತೆ ಅಂತ ನೋಡಿ. ಇವಾಗ ನಾನೊಂದು ಮುರಿದು ತೋರಿಸ್ತೀನಿ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಗೂಡು ಥರ ಇರುತ್ತೆ. ನೋಡಿ, ಇವಾಗ ನಾನು ಮುರಿತಾ ಇದ್ದೀನಿ. ನೋಡಿ ಹೆಂಗೆ ಬಂದಿದೆ ಅಂತೇಳಿ. ಒಳಗಡೆ ಗೂಡು ಥರ ಇದೆ ಮತ್ತು ಕ್ರಿಸ್ಪಿಯಾಗಿದೆ ಬೋಂಡ. ನೀವು ಮಾಡಿ ನೋಡಿ ಮನೇಲಿ, ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.